ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೆ ಬಿಜೆಪಿ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ನಡುವಿನ ವಾಕ್ ಸಮರ ಮತ್ತಷ್ಟು ಜೋರಾಗ್ತಾ ಇದೆ. ಅದರಲ್ಲೂ ಇವತ್ತು ಬಿಜೆಪಿ ನಾಯಕರು ದಂಡು ದಾಳಿ ಕಟ್ಕೊಂಡು ಖರ್ಗೆ ತವರು ಜಿಲ್ಲೆಯಲ್ಲಿ ಗರ್ಜಿಸಿದ್ರು. ನಾವೆಲ್ಲರೂ ಬಂದಿದ್ದೀವಿ, ನಿಮಗೆ ದಮ್ಮಿದ್ರೆ ನಮ್ಮನ್ನೆಲ್ಲ ಕೂಡಿ ಹಾಕಿ ಅಂತ ಸವಾಲ್ ಹಾಕಿದ್ರು. ಬಿಜೆಪಿಯ ಸವಾಲಿಗೆ ಪ್ರಿಯಾಂಕ್ ಖರ್ಗೆ ಕೊಟ್ಟಂತ ತಿರುಗೇಟ್ ಹೇಗಿತ್ತು, ಇವತ್ತಿನ ಹೈ ಡ್ರಾಮಾಗಳು ಏನೇನಾದ್ವು ಬನ್ನಿ ನೋಡೋಣ. ಪ್ರಿಯಾಂಕ್ ಖರ್ಗೆ ವರ್ಸಸ್ ಛಲವಾದಿ ತಿಕ್ಕಾಟ ಜೋರು. ಪ್ರಿಯಾಂಕ್ ಖರ್ಗೆ ತವರು ಜಿಲ್ಲೆಯಲ್ಲಿ ಬಿಜೆಪಿ ಘರ್ಜನೆ. ಸಮಯ ಮಧ್ಯಾಹ್ನ 12 ಗಂಟೆ. ಸೂರ್ಯ ನೆತ್ತಿಗೇರ್ತಾ ಇದ್ದಂತೆ ವಿಜಯೇಂದ್ರ ನೇತೃತ್ವದಲ್ಲಿ ಸಾಲು ಸಾಲು ಬಿಜೆಪಿ ನಾಯಕರು ಕಲಬುರಗಿ ಡಿಸಿ ಕಚೇರಿ ಮುಂದೆ ಜಮಾಯಿಸಿದ್ರು. ಛಲವಾದಿ ನಾರಾಯಣಸ್ವಾಮಿಗೆ 3 ದಿನಗಳ ಹಿಂದೆ ಖರ್ಗೆ ಬೆಂಬಲಿಗರು ಮುತ್ತಿಗೆ ಹಾಕಿದ್ದ ಸೇಡು ತೀರಿಸಿಕೊಳ್ಳಲು ಕೇಸರಿ ಪಡೆಯ ದಂಡು ಒಗ್ಗಟ್ಟಾಗಿ ಶಕ್ತಿ ಪ್ರದರ್ಶನ ಮಾಡಿತು. ಕಲಬುರಗಿ ರ್ಯಾಲಿಗೂ ಮೊದಲು ಹಿಟ್ಲರ್ ಮಾದರಿಯಲ್ಲಿ ಪ್ರಿಯಾಂಕ್ ಖರ್ಗೆ ಫೋಟೋ ಟ್ವೀಟ್ ಮಾಡಿದ್ದ ಬಿಜೆಪಿ ಕಲಬುರಗಿಯಲ್ಲಿ ಸರ್ವಾಧಿಕಾರ ಯಾವಾಗ ಕೊನೆಯಾಗುತ್ತೆ ಅಂತ ಪ್ರಶ್ನೆ ಮಾಡಿತು. ಮೊದಲೇ ಮಾತಿನ ಬಾಣ ಬಿರುಸುಗಳಿಂದ ಸಜ್ಜಾಗಿ ಬಂದಿದ್ದ ನಾಯಕರು ಒಬ್ಬೊಬ್ಬರಂತೆ ಪ್ರಿಯಾಂಕ್ ಖರ್ಗೆ ವಿರುದ್ಧ ದಾಳಿ ಆರಂಭಿಸಿದ್ರು. ಜಿಲ್ಲೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪಾಳೆಗಾರಿಕೆ ನಡೀತಾ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇವತ್ತು ಈ ಭಾಗದಲ್ಲಿ 18 ಕಳೆದ 2 ವರ್ಷದಲ್ಲಿ 18-20 ಜನ ಇವತ್ತು ಹತ್ಯೆ ಆಗಿದೆ, ಮರ್ಡರ್ಗಳಾಗಿದೆ. ನಿಮಗೆ ದಮ್ಮಿದ್ರೆ ಬನ್ರಿ, ಇಲ್ಲಿ ನಾವೆಲ್ಲರೂ ಬಂದಿದ್ರಿ. ನೀವು ತನ್ನಿ ಸೈನ್ಯನ ಕೂಡಾಕಿ ನೋಡೋಣ, ನಮ್ಮನ್ನ ಕೂಡಾಕ ದಮ್ಮಿದೆಯಾ, ನಿಮಗೆ ತಾಕತ್ತಿದೆಯಾ? ಬನ್ನಿ ನೋಡೋಣ. ನಕಲಿ ಗಾಂಧಿಗಳಿದ್ರಲ್ಲ, ನಕಲಿ ಗಾಂಧಿಗಳು ಅವ್ರ ಕಾಲ್ ನೆಕ್ತಾ ಇದ್ದೀರಿ ಅವಾಗೆಲ್ಲ ನೀವು. ನಕಲಿ ಗಾಂಧಿಗಳು, ಅವ್ರ ಅಂಬೇಡ್ಕರ್ ಕಾಲ್ ಬೇಕಾಗಿರಲಿಲ್ಲ ನಿಮಗೆ. ಅಂಬೇಡ್ಕರ್ ಕಾಲ್ ಬೇಕಾಗಿರಲಿಲ್ಲ. ಈಗ ಅಂಬೇಡ್ಕರ್ ಪುಸ್ತಕ ಬೇಕು ನಿಮಗೆ. ಇವತ್ತು ಬಹಳಷ್ಟು ಮಂದಿ ಮಾತಾಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ನಾನು ವಿನಂತಿ ಮಾಡ್ತಾ ಇದ್ದೀನಿ, ಈ ಕಲಬುರಗಿ ರಿಪಬ್ಲಿಕ್ ಆಫ್ ಕಲಬುರಗಿ ಮಾಡಕ್ಕೆ ನಾವು ಬಿಡಲ್ಲ. ಇವತ್ತು ಎಲ್ಲ ಒಂದು ಕಡೆ ನಿನ್ನ ಬಾಯಿ ತಪ್ಪಲ್ದಿದ್ದ 2019 ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಇದು ಬೂಟ್ ನೆಕ್ಕೋ ಕೆಲಸ, ನಿಮ್ಮದು ಬೂಟ್ ನೆಕ್ಕೋ ಕೆಲಸ. ನಾನೇನಾದರೂ ನಿಮ್ಮ ಜೊತೆಯಲ್ಲಿ ಇದ್ದಿದ್ರೆ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಅನೇಕ ಗುಲಾಮರಲ್ಲಿ ನಾನು ಒಬ್ಬನಾಗಿಬಿಡ್ತಿದ್ದೆ ಅಲ್ವಾ. ಹೀಗೆ ಬಿಜೆಪಿ ನಾಯಕರು ಒಬ್ಬೊಬ್ಬರಂತೆ ಪ್ರಿಯಾಂಕ್ ಖರ್ಗೆ ವಿರುದ್ಧ ಫೈರಿಂಗ್ ಶುರು ಮಾಡಿದ್ರು. ಇತ್ತ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಬಿಜೆಪಿ ವಿರುದ್ಧ ಆರೋಪಗಳ ಬಹುಫೋರ್ಸ್ ರೆಡಿ ಮಾಡ್ಕೋತಿದ್ರು. 10 ಸಾಲು ಸರಿಯಾಗಿ ಕನ್ನಡ ಮಾತಾಡೋಕ್ ಬರಲ್ಲ ಅಂಥವ್ರು ನನ್ನ ಪಪ್ಪು ಅಂತ ಕರೀತಾರ. ನೀವು ತಿಪ್ಪರ್ಲಾಗ ಹಾಕಿದ್ರು ಜನ ನಮಗೆ ಬೆಂಬಲ ಕೊಡೋದು. ಛಲವಾದಿ ನಾರಾಯಣಸ್ವಾಮಿ ತಲೆಯಲ್ಲಿ ಬುದ್ಧಿನೇ ಇಲ್ಲ ಅಂತ ಗುಡುಗಿದ್ರು. ನಾರಾಯಣಸ್ವಾಮಿ ಅವರು ಕಲಬುರಗಿಗೆ ಹೋಗಿ ಜನರ ಮುಂದೆ ಅಳ್ತಾ ಇದ್ದಾರೆ. ನನಗೆ ಅನ್ಯಾಯ ಆಗಿದೆ, ನಂಗೆ ದಿಗ್ಬಂಧನ ಆಗಿದೆ, ನನಗೆ ಮೋಸ ಆಗಿದೆ. ಅವರು ವಿಕ್ಟಮ್ಮ. ಬಹಿರಂಗವಾಗಿ ನಾಯಿ ಅಂತ ಬೈದಿದ್ದು ನನಗೆ. ಅವ್ರು ಹೆಂಗೆ ವಿಕ್ಟಮ್ ಆದರು? ನಾರಾಯಣಸ್ವಾಮಿ ಅವರಿಗೆ 2 ನಾಲ್ಗೆ ಇದೆ. ಒಂದು ಕಲ್ಯಾಣ ಕರ್ನಾಟಕದಲ್ಲಿ, ಇನ್ನು ಒಂದು ಬೆಂಗಳೂರಿನಲ್ಲಿ. ಅವರಿಗೆ ನಾಯಿನೂ ಅಂದಿಲ್ಲ, ಏನೂ ಇಲ್ಲ, ಅವರೇ ಭಾವಿಸ್ಕೊಂಡಿದ್ದಾರೆ ಅಂತ ಅವ್ರು ಹೇಳೋದು. ಬಗಳವರು ಇಲ್ಲಿ ಬಾವು 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 ಅಂತ ಬಗಳಲ್ವಾ? ಅದು ಪ್ರಿಯಾಂಕ ಖರ್ಗೆ ರೀ. ಇದು ಬಸವಣ್ಣನವರ ವಚನ. ಸ್ವಾನ ಅಂದ್ರೆ ಏನು? ಈ ಗಾದೆಯನ್ನು ನಾನು ಹೇಳಿದೆ. ಇನ್ನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಬಿಜೆಪಿ ಹಾಗೂ ಪ್ರಿಯಾಂಕ್ ನಡುವಿನ ಸಮರ ಜೋರಾಗ್ತಾನೆ ಇದೆ. ಈಗ ಆರಂಭವಾಗಿರೋ ಮಾತಿನ ಸಮರ ಇನ್ಯಾವ ತಿರುವು ಪಡೆದುಕೊಳ್ಳುತ್ತೋ ನೋಡಬೇಕು. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH